ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ದೇವರ ಕೃಪೆಯಿಂದ ಕ್ಷೇಮವಾಗಿದ್ದೀರಾ? ಈ ನೂತನವಾದ ದಿನದಲ್ಲಿ ದೇವರು ನಮಗೆ ನೂತನವಾದ ಕೃಪೆಯನ್ನು ಕೊಟ್ಟು ನಿಮ್ಮನ್ನು ಎಬ್ಬಿಸಿದ್ದಾರೆ. ನಾವು ಜೀವಂತವಾಗಿರೋದು ಅದು ದೇವರ ಕೃಪೆ. ಇನ್ನೊಂದು ಆವರ್ತಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ ಲೋಕ ಬೇಡ. ಅದಕ್ಕೆ ಆಧಾರವಾಗಿ 1 ಯೋಹಾನ 2ನೇ ಅಧ್ಯಾಯ 15ನೇ ವಾಕ್ಯ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿ ಇಲ್ಲ. ನೋಡ್ರಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವು ಲೋಕವನ್ನು ಪ್ರೀತಿಸಬಾರ್ದಂತೆ. ನಾವು ಲೋಕದಲ್ಲಿ ಇದ್ದರೂ ಲೋಕದವರಲ್ಲ, ನಾವು ಬೇರ್ಪಡಿಸಲ್ಪಟ್ಟವರು. ಕೆಲವು ವರ್ಷಗಳ ಹಿಂದೆ ಒಂದು ವಿಷಯವನ್ನು ವಿವರಿಸುವ ರೀತಿಯಲ್ಲಿ ಒಂದು ಸಂದೇಶವನ್ನು ಪ್ರಕಟಿಸಿದರು. ಒಂದು ತಾಯಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಭಕ್ತಿ ಉಳ್ಳ ತಾಯಿ ತರಕಾರಿಗಳನ್ನು ಸ್ವಚ್ಛಗೊಳಿಸಿ, ಹಣ್ಣುಗಳ ಸಿಪ್ಪೆಯನ್ನು ತೆಗೆದು ಕತ್ತರಿಸಿ, ಎಲ್ಲವನ್ನ ಒಟ್ಟಿಗೆ ಸೇರಿಸಿ ಒಂದು ಸಲಾಡನ್ನು ಅವರು ಪ್ರಿಪೇರ್ ಮಾಡ್ತಾ ಇದ್ರು. ಆ ಕತ್ತರಿಸಿದ ತರಕಾರಿಗಳು ಮತ್ತು ಹಣ್ಣಿನ ಸಿಪ್ಪೆಗಳು ಅದು ವೇಸ್ಟ್ ಅಲ್ವಾ, ಅದನ್ನು ಗಾರ್ಬೇಜ್ ಬಾಕ್ಸಿಗೆ ಅಥವಾ ಕಸದ ಬುಟ್ಟಿಗೆ ಎಸೆಯಲು ಅದನ್ನು ಒಂದು ಬದಿಯಲ್ಲಿ ಇಟ್ಟಿದ್ದರು. ಆಗ ಆ ಭಕ್ತಿ ಉಳ್ಳ ತಾಯಿಯ ಮಗಳು ಬಂದು ಕೇಳ್ತಾ ಇದ್ದಾಳೆ, ಅಮ್ಮ, ನಾನು ವರ್ಲ್ಡ್ ಮನರಂಜನೆ ಸೆಂಟರ್ನಲ್ಲಿ ನಾನು ಕಾರ್ಯಕ್ರಮಕ್ಕೆ ಹೋಗಿ ಬರುತ್ತೇನೆಂಬುದಾಗಿ ತಾಯಿಯ ಬಳಿಯಲ್ಲಿ ಒಂದು ಅನುಮತಿಯನ್ನು ಕೇಳಿದಳು. ಅವಳು ಹೋಗ ಬಯಸಿದ ಆ ಸ್ಥಳ ಸೂಕ್ತ ಸ್ಥಳವಾಗಿರಲಿಲ್ಲ. ಅನೇಕ ಪಾಪದ ಕಾರ್ಯಗಳು ನಡೆಯುತ್ತಾ ಇದ್ದಂಥ ಒಂದು ಸ್ಥಳ. ಅದು ಬಹಿರಂಗವಾಗಿ ತಾಯಿಗೆ ಗೊತ್ತಿತ್ತು. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ತಾಯಿ ಆ ಮಗಳಿಗೆ ಹೇಳ್ತಾ ಇದ್ದಾರೆ, ಮಗಳೇ, ನೀನು ಅಲ್ಲಿಗೆ ಹೋಗಬೇಡ. ಆಗ ಮಗಳಿಗೆ ಬಹಳ ಕೋಪ ಆಯಿತು. ಅಮ್ಮ, ನನ್ನನ್ನು ನೀವೆಲ್ಲಿಗೆ ಹೋಗ್ಲಿಕ್ಕೂ ಬಿಡೋದಿಲ್ಲ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕರೀತಾ ಇದ್ದಾರೆ, ನೀನು ಬರಲ್ಲ ಅಂದರೆ ನಾನು ಹೋಗಲ್ಲ ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರೆ, ನನ್ನನ್ನು ಗೇಲಿ ಮಾಡ್ತಾರೆ, ದಯವಿಟ್ಟು ನಾನು ಹೋಗಲೇಬೇಕೆಂಬುದಾಗಿ ಹೇಳಿದರು. ಆ ಸಮಯದಲ್ಲೂ ಕೂಡ ತಾಯಿ ಏನು ಮಾತನಾಡದೆ ಆ ಮಗಳನ್ನು ದೃಷ್ಟಿಸಿ ನೋಡಿದರು. ತಕ್ಷಣ ಈ ತಾಯಿ ಏನು ಮಾಡಿದ್ರು ಅಂದರೆ, ಆ ಹಣ್ಣುಗಳ ಅಥವಾ ತರಕಾರಿಗಳ ಕಟ್ ಮಾಡಿ ಇನ್ನೇನು ಗಾರ್ಬೇಜ್ಗೆ ಬೀಸಾಕಬೇಕಾಗಿದ್ದಂಥ ಆ ಕಸ ಇತ್ತಲ್ವಾ, ಅದನ್ನು ತೆಗೆದುಕೊಂಡು ಸಲಾಡ್ ಮಾಡ್ತಾ ಇದ್ದಂಥ ಆ ಪಾತ್ರೆಗೆ ಹಾಕಿದರು. ಆಗ ಮಗಳು, ಅಮ್ಮ, ನೀವು ಮರೆತು ಅದನ್ನು ಡಸ್ಟ್ಬಿನ್ನಿಗೆ ಹಾಕಬೇಕಾಗಿತ್ತು, ಕಸದ ಬುಟ್ಟಿಗೆ ಹಾಕಬೇಕಾಗಿತ್ತು, ನೀವು ಸಲಾಡ್ ಪ್ಲೇಟಲ್ಲಿ ಹಾಕ್ತಾ ಇದ್ದೀರಾ. ಆಗ ಅಮ್ಮ ಹೇಳಿದರು, ಬಿಸಾಡಬೇಕಾದದ್ದನ್ನು ಬಿಸಾಕಬೇಕಾದ ಸ್ಥಳದಲ್ಲಿ ಅದನ್ನು ಹಾಕಬೇಕೆಂಬುದಾಗಿ ನನಗೆ ಗೊತ್ತು. ನೀನು ಈಗ ನಾನು ಹೋಗಬೇಡೆಂಬುವಂಥ ಸ್ಥಳಕ್ಕೆ ನೀನು ಹೋಗ್ತಾ ಇದೆಯಲ್ವಾ, ಅದಕ್ಕೆ ನಿನಗೆ ಅರ್ಥ ಮಾಡಲಿಕ್ಕೆ ಇದನ್ನು ನಾನು ಒಳ್ಳೆಯ ಸಲಾಡ್ ಪಾತ್ರೆಯಲ್ಲಿ ಈ ಕಸವನ್ನು ನಾನು ಹಾಕಿದೆ ಎಂಬುದಾಗಿ ಆ ತಾಯಿ ಹೇಳಿದರು. ಮಗಳಿಗೆ ತಕ್ಷಣ ಅರ್ಥವಾಯಿತು. ತನ್ನ ಸ್ನೇಹಿತರಿಗೆ ಕಾಲ್ ಮಾಡಿ, ಇಲ್ಲ, ನಾನು ಬರೋದಿಲ್ಲ, ನನ್ನನ್ನು ಬಿಟ್ಬಿಡಿ ಎಂಬುದಾಗಿ ಹೇಳಿದ್ದು. ನೋಡ್ರಿ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಇರುವ ಯೌವನಸ್ಥ ಮಗನೇ, ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಕಾಲೇಜಿಗೋ ಅಥವಾ ಉನ್ನತ ಶಿಕ್ಷಣಕ್ಕೆ ಹೋಗುವಾಗ ಬೇರೆ ಎಲ್ಲ ಸ್ನೇಹಿತರೊಟ್ಟಿಗೆ ಎಲ್ಲ ವಿಷಯದಲ್ಲಿ ನಾವು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಕೆಲವೊಂದು ಪಾಪದ ವಿಷಯಗಳಿಗೆ, ಶೋಧನೆಯ ವಿಷಯಗಳಿಗೆ ನೋ ಎಂಬುದಾಗಿ ನಾವು ಹೇಳಲೇಬೇಕು. ಕೆಲವು ಸಾರಿ ನೋ ಎಂಬುದಾಗಿ ಹೇಳದೇ ಇದ್ದರೆ ನಾವು ಪಾಪದ ಲೋಕದಲ್ಲಿ ಬಿದ್ದು ಬಿಡುತ್ತೇವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಓದಿಕೊಂಡಂಥ ವಾಕ್ಯ ಭಾಗ, ನಾವು ಲೋಕದಲ್ಲಿ ಇದ್ದರೂ ಲೋಕದವರಲ್ಲ, ನಾವು ಬೇರ್ಪಡಿಸಲ್ಪಟ್ಟವರು. ಈ ಕೆಸರಿನಲ್ಲಿ ಕಮಲ ಹೂ ಹೇಗಿರುತ್ತದೆ, ಹಾಗೆಯೇ ಈ ಲೋಕದಲ್ಲಿ ಯಾವ ಪಾಪದ ಕೆಸರು ನಮ್ಮನ್ನು ಮುಟ್ಟದಂತೆ ನಾವು ಜೀವಿಸಬೇಕು. ದಾನಿಯೇಲನ ಹಾಗೆ, ಯೋಸೇಫನ ಹಾಗೆ ಈ ಜೀವಂತ ಮೀನು ಈ ಲೋಕದ ವಿರುದ್ಧವಾಗಿ ಆ ಸಮುದ್ರದಲ್ಲಿ ಈಜುವ ಹಾಗೆ ನಾವು ಪಾಪದ ವಿರುದ್ಧವಾಗಿ ಈಜಿ ಆ ಪರಲೋಕವನ್ನು ಸೇರಿಕೊಳ್ಳಬೇಕು. ಆಗ ಮಾತ್ರ ನಾವು ಪಾಪದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ. ಹಾಗಿರುವುದರಿಂದ ದೈವ ಜನರೇ, ದೈವ ಮಕ್ಕಳೇ, ನಮಗೆ ಲೋಕವು ಬೇಡವೇ ಬೇಡ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ನನಗೆ ನೀನು ಬೇಕೆಂಬುದಾಗಿ
ನಾವು ಹೇಳೋಣ, ಕಣ್ಗಳ ಮುಚ್ಚಿ. ಈ ಹೊಸ ದಿನಕ್ಕಾಗಿ ಸ್ತೋತ್ರ ಹೇಳ್ರಿ ದೇವ್ರೇ. ಈ ಹೊಸ ದಿನದಲ್ಲಿ ನಮ್ಮನ್ನು ನಡೆಸ್ರಿ, ನಮಗೆ ನಿನ್ನ ಕೃಪೆ ಕೊಡ್ರಿ. ನಾವು ವಾಕ್ಯ ಜ್ಞಾನಿಸಿದ ಹಾಗೆ ನಮಗೆ ಲೋಕ ಬೇಡಪ್ಪ, ಪಾಪದ ಜೀವಿತ ಬೇಡಪ್ಪ ದೇವರೇ. ಪರಿಶುದ್ಧವಾಗಿ ಜೀವಿಸಲಿಕ್ಕೆ ನಮಗೆ ಕೃಪೆ ಕೊಡ್ರಿ ಸ್ವಾಮಿ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನದಲ್ಲಿ ನಿಮ್ಮನ್ನು ವಂದಿಸ್ತೇವೆ. ಈ ನೂತನವಾದ ದಿನಕ್ಕಾಗಿ ಸ್ತೋತ್ರಪ್ಪ. ನಮಗೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಕರುಣೆ ಬೇಕು, ನಿಮ್ಮ ಕೃಪೆ ಬೇಕು. ಆದರೆ ನಮಗೆ ಲೋಕ ಬೇಡಪ್ಪ, ಪಾಪ ಬೇಡಪ್ಪ ದೇವರೇ. ನೀವು ಇಷ್ಟಪಡದ ಯಾವ ಸಂಗತಿಗಳು ಈ ದಿನ ನಮ್ಮನ್ನು ಆಳ್ವಿಕೆ ಮಾಡದಿರಲಿ. ನಾವು ಯಾವಾಗಲೂ ನಿಮ್ಮ ಸನ್ನಿಧಿಯಲ್ಲಿ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಕೃಪೆ ಕೊಡ್ರಿ. ಈ ವಾಕ್ಯವನ್ನು ನೋಡಿದ ಪ್ರತಿಯೊಬ್ಬರನ್ನು ಯೇಸುವಿನ ನಾಮದಲ್ಲಿ ಕರ್ತನೆ ನೀವು ಆಶೀರ್ವಾದ ಮಾಡ್ರಪ್ಪ. ಈ ದಿವಸ ಕೂಡ ಒಂದು ಜಯದ ಜೀವಿತವನ್ನು ಕೊಡ್ರಿ, ನಿನ್ನ ಮಕ್ಕಳನ್ನು ಬಲಪಡಿಸ್ರಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಈ ಲೋಕವು ನಮಗೆ ಬೇಡವೇ ಬೇಡ. ಲೋಕವನ್ನು ಬಿಟ್ಟು ಯೇಸುವಿನ ಬಳಿಗೆ ಬಂದು ಯೇಸುವಿಗೋಸ್ಕರವಾಗಿ ನಾವು ಜೀವಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.